ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರು 50 ವರ್ಷಗಳ ಕಾಲ ನಿರಂತರವಾಗಿ ಸಮಾಜ ಸೇವೆ, ಸಂಘಟನೆ, ಪಾರ್ಟಿ ಎಲ್ಲವನ್ನು ಕೂಡ ಇಲ್ಲಿ ತನಕ ಕೂಡ ಬಂದು ನಮ್ಮೆಲ್ಲರನ್ನ ತಲುಪಿಸಿದ್ದಾರೆ. ಇವತ್ತು 50 ವರ್ಷಗಳಾದ ನಂತರ ಅವರಿಗೆ ಒಂದು ಸನ್ಮಾನ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಮುಂದಿನ ತಿಂಗಳು 9ನೇ ತಾರೀಕಿಗೆ ಈ ಚಿತ್ರದುರ್ಗ ಪಟ್ಟಣದಲ್ಲಿ ಮೈದಾನದಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಬಂದು ಆ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು 50 ವರ್ಷಗಳ ಕಾಲ ಅವರು ಏನು ಸೇವೆಯನ್ನು ಸಲ್ಲಿಸಿದರೋ, ಪಾರ್ಟಿ ಏನು ಸಂಘಟನೆಯನ್ನು ಮಾಡಿದರೋ, ಇವೆಲ್ಲ ನೋಡಿದಂತ ಟೈಮಲ್ಲಿ ಅವರು ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ನಮ್ಮ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು ಕಾಲಕ್ಕೆ ಆಲಪಾಚಾರ್ಯ ಅವರು ಹೇಳಿದಂತೆ ಪಾರ್ಟಿ ಸಂಘಟನೆ ಮಾಡುವಂತ ಟೈಮಲ್ಲಿ ರೋಡ್ಗಳಿರ್ಲಿಲ್ಲ, ಬಸ್ಗಳಿದ್ದಿಲ್ಲ, ಟ್ರೈನ್ಗಳಿದ್ದಿಲ್ಲ. ಆ ಟೈಮಲ್ಲಿ ಪಾರ್ಟಿಯನ್ನು ಸಂಘಟನೆಯನ್ನು ಮಾಡಿ ಪಾರ್ಟಿಯನ್ನು ಕೂಡ ಕಟ್ಟಿದ್ರು ಕರ್ನಾಟಕ ರಾಜ್ಯದಲ್ಲಿ. ಬಹುಶಃ ಅವತ್ತು ಇಂದಿರಾ ಗಾಂಧಿ ಕಾಲದಲ್ಲಿ, ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ, ದೇವೇಗೌಡರ ಕಾಲದಲ್ಲಿ ಬಿಜೆಪಿ ಪಾರ್ಟಿ ಅಂತ ತಕ್ಷಣ ಯಾರಿಗೂ ಕೂಡ ಗೊತ್ತಿದ್ದಿಲ್ಲ, ಅವತ್ತುಗಳ ಪರಿಚಯಗಳು ಇದ್ದಿಲ್ಲ. ಒಂದು ಸಾರಿ ಸನ್ಮಾನ್ಯ ಯಡಿಯೂರಪ್ಪನವರು 80ನೇ ಇಸ್ವಿದಲ್ಲಿ ಅವತ್ತು ಚಿಕ್ಕಮಗಳೂರಿಗೆ ಹೋಗ್ತಾರೆ. ಚಿಕ್ಕಮಗಳೂರಿಗೆ ಹೋದಂತ ಟೈಮಲ್ಲಿ ಅಲ್ಲೊಂದು ಏನೋ ಒಂದು ಘಟನೆ ಆಗಿರ್ತದೆ. ಘಟನೆ ಆದಂತ ಟೈಮಲ್ಲಿ ಅಲ್ಲಿ ನಮ್ಮ ಸ್ನೇಹಿತರು ವಿಧಾನ ಪರಿಷತ್ ಸದಸ್ಯರಾದಂತ CT ರವಿ ಅವರು ಅಲ್ಲಿ ಇರ್ತಾರೆ. ಇದ್ದಂತ ಟೈಮಲ್ಲಿ ಅವ್ರ ತಂದೆಯವರು ಕೇಳ್ತಾರೆ, ಏನಪ್ಪಾ ನಿಮ್ಮ ನಾಯಕರು ಯಾರು ಅಂದ್ರಿಗಿನ ಅವತ್ತು CT ರವಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅದ್ವಾನಿ ಅವರು ಅನ್ನಂತ ಮಾತನ್ನು ಹೇಳ್ತಾರೆ. ಅವ್ರ ತಂದೆಯವರು ಹೇಳ್ತಾರೆ ಏನಂದ್ರಿಗಿನ, ಇವತ್ತು ನಿಮ್ಮ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಯಾವ ನಾಯಕರಂತೇಳಿ ಹೇಳಕ್ ಆಗಲ್ಲ ಅಂದ್ರಿಗಿನ ಮುಂದೆ ಯಾವ ರೀತಿಯಲ್ಲಿ ಪಾರ್ಟಿ ಕಟ್ತೀರಿ ಅನ್ನಂತ ಮಾತು CT ರವಿ ಅವ್ರ ತಂದೆಯವರು ಹೇಳ್ತಾರೆ. ಹೇಳಿದಂತ ಟೈಮಲ್ಲಿ ಅವತ್ತು ಯಡಿಯೂರಪ್ಪನವರು ಏನು ಈ ಸಂಘಟನೆಯ ಮೂಲಕ ಪಾರ್ಟಿಯನ್ನು ಸೇವೆ ಮಾಡಿ ಎಲ್ಲರನ್ನು ಕೂಡ ಜೋಡಿಸಿಕೊಂಡು ಬಹುಶಃ ಅವತ್ತಿನ ಕಾಲದಲ್ಲಿ ಪಾರ್ಟಿಯನ್ನು ಕಟ್ಟಿ ಇಲ್ಲಿ ತನಕ ಕೂಡ ಪಾರ್ಟಿಯನ್ನು ತಂದಿದ್ದಾರೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ನಮ್ಮೆಲ್ಲರಿಗೆ ಮೂಲ ಕಾರಣೀಭೂತರು ನಮ್ಮ ನಾಯಕರು ಸನ್ಮಾನ್ಯ ಯಡಿಯೂರಪ್ಪ ಅವರನ್ನಂತ ಮಾತನ್ನು ನಾವು ಹೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನ ಅನೇಕ ಹೋರಾಟಗಳಲ್ಲಿ ನಾವು ನೋಡಿದ್ದೇವೆ. ಇಬ್ಬರು ಶಾಸಕರಿದ್ದಂತ ಟೈಮಲ್ಲಿ ಕೂಡ ಯಡಿಯೂರಪ್ಪನವರು ಅವತ್ತು ಯಾವತ್ತೂ ಹೋರಾಟದಲ್ಲಿ ಹಿಂದೆ ಮಾತ್ರ ಸರಿ ಇದ್ದಿದ್ದಿಲ್ಲ. ಇಬ್ಬರು MLAಗಳಿದ್ದಂತ ಟೈಮಲ್ಲಿ ನಮ್ಮ ಕಾರ್ಯಕರ್ತರು ಹೊಡೆದಂತ ಟೈಮಲ್ಲಿ ಪೊಲೀಸರು ಎಷ್ಟೇ ಜುಲುಮನ್ನು ಮಾಡಿದಂತ ಟೈಮಲ್ಲಿ ಕೂಡ ಯಡಿಯೂರಪ್ಪರೊಂದೇ ಮಾತ್ರ ಹೇಳ್ತಾ ಇದ್ರು, ನಮ್ಮ ಕಾರ್ಯಕರ್ತರು ಇವತ್ತು ಮುಟ್ಟಿರಿ ಪೊಲೀಸರೇ, ನಾನು ಕೂಡ ಒಂದು ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತೀನಿ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದ್ರಿ, ನೀವು ನೋಡ್ತೀನಿ ಅನ್ನೋ ಮಾತು ಅವರು ಯಡಿಯೂರಪ್ಪ ಹೇಳಿ ನಮಗೆಲ್ಲರಿಗೂ ಶಕ್ತಿ ತರುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ಇವತ್ತು ನೋಡಿದಂತ ಟೈಮಲ್ಲಿ 50 ವರ್ಷಗಳ ಕಾಲ ಅವರು ಕಳೆದು ಬಿಟ್ಟಾರ. ಈ 50 ವರ್ಷ ಕಳೆದಂತ ಟೈಮಲ್ಲಿ ಅನೇಕ ಮಂದಿ ಅವರ ಹೆಸರನ್ನು ಹೇಳಿಕೊಂಡು ನಮ್ಮಂತವರೆಲ್ಲ ಕೂಡ ಶಾಸಕರಾಗಿ ಮಂತ್ರಿಗಳಾಗಿದ್ದೀವಿ. ಎಷ್ಟು ಮಂದಿ ಯಡಿಯೂರಪ್ಪನವರು, ಬಹುಶಃ ಯಡಿಯೂರಪ್ಪ ಅವರಿಗೆ ಇವತ್ತು ಸಾಮಾನ್ಯ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು ಅವ್ರ ತಂದೆಯವರು, ಅವ್ರು ಯಾವತ್ತೂ ಕೂಡ ನಮ್ಮ ತಂದೆಯವರು ಅಂತ ಹೇಳಿ ಹೇಳ್ಕೊಂಡಿಲ್ಲ. ಯಾವತ್ತೂ ಕೂಡ ಏನೇ ಹೇಳಿದ್ರೆ ನಾನು ಅಣ್ಣವ್ರನ್ನ ಕೇಳ್ತೀನಿ ಅಂತ. ಎಷ್ಟು ಮಂದಿ ಅಣ್ಣವ್ರಿ, ಎಷ್ಟು ಮಂದಿ ತಂದೆಯವರು, ಎಷ್ಟು ಮಂದಿ ಅಪ್ಪವ್ರಿ ಅವರು ಎಲ್ಲರ ನೋಡಿ ರಾಜಕೀಯ ಜೀವನದಲ್ಲಿ ರಾಜಕೀಯವಾಗಿ ನಾವು ಪ್ರಾರಂಭ ಮಾಡಿದ ನಂತರ ತಾಯಿ ತಂದೆಯವರು ಎಷ್ಟು ಬಾರಿ ನೆನಪು ಮಾಡ್ತೀವೋ, ರಾಜಕೀಯ ಜೀವನದಲ್ಲಿ ಬಂದ ನಂತರ ನಾವೆಲ್ಲರೂ ಕೂಡ ಯಡಿಯೂರಪ್ಪರ ಅಂತೇಳಿ ದಿನನಿತ್ಯ ಕೂಡ ಆ ಪದವನ್ನು ಬಳಕೆ ಮಾಡಿಕೊಳ್ಳುವಂತ ಕೆಲಸ, ನಿಲ್ಲಿಸುವಂತ ಕೆಲಸ ಮಾಡ್ಕೊಂತ ಬಂದಿವಿ. ಹಂಗಾಗಿ ಇವತ್ತಿನ ಸಂದರ್ಭದಲ್ಲಿ ಅವರು ಸನ್ಮಾನ ಮಾಡುವಂತ ಕಾರ್ಯಕ್ರಮದಲ್ಲಿ ಈ ಚಿತ್ರದುರ್ಗದಲ್ಲಿ ಬಹಳಷ್ಟು ಮಂದಿ, ಸುಮಾರು 5 ಲಕ್ಷಕ್ಕೆ ಹೆಚ್ಚು ಜನ ಸೇರಬೇಕು ಅನ್ನೋ ಕಾರಣದಿಂದ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಪೂಜೆಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಆ ಪೂಜೆನ ಪ್ರಾರಂಭ ಮಾಡಿದಂತ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನಿದೆ ಅಂದ್ರಿಗಿನ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾದ್ರಿಗಿನ ಅದು ನಮ್ಮ ಕಾರ್ಯಕ್ರಮ, ಯಡಿಯೂರಪ್ಪರ ಕಾರ್ಯಕ್ರಮ, ಅಭಿನಂದನೆ ಕಾರ್ಯಕ್ರಮ, ಅದು ಯಡಿಯೂರಪ್ಪನ ಅಭಿನಂದನೆ ಮಾಡೋದು, ಕಾರ್ಯಕ್ರಮ ಸನ್ಮಾನ ಮಾಡೋದು,
ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಎಲ್ಲ ತಾಲೂಕುಗಳಿಗೆ ಜಿಲ್ಲೆಗಳಿಗೆ ಹೋಗಿ ಎಲ್ಲರನ್ನ ಕರ್ಕೊಂಡ್ಬಂದು ನಾವು ಭೂತನ ಭವಿಷ್ಯತೆ ಅನ್ನೋ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅಂತ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಯಡಿಯೂರಪ್ಪ ಎಷ್ಟು ಖುಷಿ ಆಗ್ಬೇಕಂದ್ರೆ ನಾವು ಜನರು ನೋಡಿದ ತಕ್ಷಣ ಈ ಕಾರ್ಯಕ್ರಮಕ್ಕೆ ನಾನು ಗೋವಿಂದ ಕಾರಜೋಳ ಸಾಹೇಬರು, ವಿಜೇಂದ್ರ ಅವರು ನಾವೆಲ್ಲರೂ ಹೋದಂತ ಟೈಮಲ್ಲಿ ಬೇಡ ಬಿಡಪ್ಪ ಯಾಕೆ ಮಾಡ್ತೀರಿ ಅಂತ ಹೇಳಿದ್ರು. ನಾವು ಬರುವಂತ ವಿಷಯವೇ ನೋಡ್ರಿ, ನಿಮ್ಗೆ ಒಳ್ಳೇದಾಗುತ್ತೆ, ಪಾರ್ಟಿಗೆ ಅನುಕೂಲ ಆಗುತ್ತೆ ಅಂದ್ರೆ ನಾನು ಯಾವುದೇ ರೀತಿ ಅಭ್ಯಂತರ ಇಲ್ಲ. ನಾನು ಪಾರ್ಟಿ ಸಲುವಾಗಿ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾನು ಒಪ್ಕೊಂತೀನಿ ಅಂತೇಳಿ ಒಪ್ಕೊಂಡು ಇವತ್ತು ಈ ಸಮಯವನ್ನು ಕೊಟ್ಟು ನಮಗೆ 9ನೇ ತಾರೀಕಿಗೆ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ತೀರ್ಮಾನ ನಮ್ಮ ಅಭಿಮಾನಿಗಳೆಲ್ಲರೂ ತಗೊಂಡು ಪಾರ್ಟಿ ನಾಯಕರೆಲ್ಲರೂ ತಗೊಂಡಿದ್ದಾರೆ. ಹಂಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗ್ತದೆ ಅಂತ ವಿಶ್ವಾಸ ಇದೆ. ಈ ಕಾರ್ಯಕ್ರಮದಲ್ಲಿ ಮುಂಬರುವಂತ ದಿನಗಳಲ್ಲಿ ಎಲ್ಲಾ ಕಡೆ ಕೂಡ 224 ಕ್ಷೇತ್ರದಿಂದ ಕೂಡ ಜನ ತರಬೇಕಾಗುತ್ತೆ. ಸಾಧ್ಯವಾದಂತ ಎಲ್ಲ ಕಾರ್ಯಕರ್ತರು ಕೂಡ ಇಷ್ಟು ದಿನಗಳ ಕಾಲ ನಾವು ಅಪ್ಪ ಅಂದಿವಿ, ಅಣ್ಣವರಂದಿದ್ವಿ, ತಂದೆಯವರಂದಿದ್ವಿ, ಎಲ್ಲರೂ ಕೂಡ ನಮ್ಮ ಋಣವನ್ನು ನಾವು ತೀರಿಸಬೇಕಂದ್ರೆ ಜಾಸ್ತಿ ಸಂಖ್ಯೆಯಲ್ಲಿ ಕೂಡ ಜನರನ್ನು ತಂದು ಯಡಿಯೂರಪ್ಪರನ್ನ ಸಂತೋಷ ಪಡುವಂತ ಕೆಲಸ ಆಗಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಜೈ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.